फलप्रदज्ञानविकासिनि शास्त्रनुते भवभयहारिणि पापविमोचनि साधु ಸ್ವಲ್ಪ ಕಷ್ಟ ಆಯಿತು. ನಮ್ಮ ಮನೆ ಹತ್ರ ಒಂದು ತಾತ ಬಂದು ನಮ್ಮ ಯಜಮಾನ್ರು 3,000 ಹಾಕ್ತಾರೆ, ಏನಕ್ಕೆ 3,000 ಹಾಕೋದಿಲ್ಲ ಏನಕ್ಕೆ ತಾತ ಅಂತ ನಾನು ಹೇಳಿದ್ವಿ. ನಾವು ಕಬ್ಬು ನಮಗೆ ಹಾಕಿದ್ವಿ, ಅದಕ್ಕೆ ರಸಾಯನ ತಗೊಂಡು ಹೋಗೋಕ್ಕೆ ನಿಮ್ಮ ಯಜಮಾನ್ರ ಹತ್ರ ತಗೊಂಡು ಹೋಗ್ತೀನಿ, ಆಮೇಲೆ ಕೊಡ್ತೀನಿ. ಆ ಯಪ್ಪ ರಸಾಯನ ತಗೊಂಡು ಬರುವಾಗ ಅಮ್ಮನವ್ರಿಗೆ ಕಬ್ಬು 2 ಪೀಸ್ ತಗೊಂಡು ಬಂದಿದ್ದಾರೆ. ಆ ರೂಪದಲ್ಲಿ ಅಮ್ಮನವರಿಗೆ ಲಲಿತಾ ಆವಾಹನೆ ಹಂಗೆ ಅಮ್ಮ ನಾನು ಮನಸ್ಸಲ್ಲಿ ನಾನು ಅಂದ್ಕೊಂಡಿದ್ದೀನೋ ಅಮ್ಮ ಅದು ನೆರವೇರಿಸ್ತಾನೆ ಇಲ್ಲ. ಮೈಯೆಲ್ಲ ಅದು ನೋಡುವಾಗ ಮೈಯೆಲ್ಲ ಜುಮ್ಮ ಅನಿಸ್ತೀನಿ. ಇಷ್ಟು ಪವರ್ ಇದೆಯಮ್ಮ ಮನಸ್ಸಲ್ಲಿ ನನಗೇನು ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯ 9-10 ಜನರಿಂದ ಸಂಘ ಸ್ಟಾರ್ಟ್ ಮಾಡಿ ಸಂಘ ಸ್ಥಾಪನೆ ಮಾಡಿದ್ದಾರೆ. ಅವರು ಈ ದೇವಸ್ಥಾನಕ್ಕೋಸ್ಕರ ಒಂದು ಜಾಗ ಬೇಕು, ದೇವಸ್ಥಾನವನ್ನು ಕಟ್ಟಬೇಕು ಅಂತ ಅವ್ರ ಕಲ್ಪನೆ. ಆವತ್ತಿನ ಹಿರಿಯರು ಸುಮಾರು ಒಂದು 9 ಜನ ಒಂದು 9 ಜನನ ಟೀಮ್ ಇಟ್ಕೊಂಡು ಒಂದು ಸ್ಥಾಪನೆ ಮಾಡಿ ಆವತ್ತಿನಿಂದ ಅವ್ರಿಗೆ ಕಲ್ಪನೆ ಏನಿತ್ತು, ಒಂದು ಜಾಗ ಇಲ್ಲಿ ಒಂದು ದೇವಸ್ಥಾನ ಬ್ರಹ್ಮಯ್ಯನವ್ರಿಗೆ ಕಟ್ಟಬೇಕು ಅಂತ ಜಾಗಕ್ಕೆ ಅವರು ಮೂಲ ಕಾರಣ ಆಗಿದ್ದಾರೆ. ಅದನ್ನು ನಾವು ಚಿಕ್ಕಂದಿನಿಂದ ನೋಡ್ತಾ ಇದ್ದೀವಿ, ಅವ್ರು ಏನೇನು ಮಾಡ್ತಾಯಿದ್ರು. ನಿಮ್ಮ ಚಿಕ್ಕ ವಯಸ್ಸಲ್ಲಿ ಇದು ಸಂಕಲ್ಪ ಆಗಿದೆ ನಮಗಲ್ಲ, ಶಂಕರಾಚಾರ್ಯ ಅವರು ಮಾಡ್ತಾ ಇದ್ದದ್ದನ್ನು ನಾವು ನೋಡಿದ್ದೀವಿ. ನಿಮ್ಮ ಚಿಕ್ಕ ವಯಸ್ಸಲ್ಲಿ ಅವ್ರು ಮಾಡಿದ್ರು. ನಾವು ಕೆಲಸ ಕಲಿಯೋಕ್ಕೆ ಇಲ್ಲಿ ಬಂದ್ವಿ. ನಮ್ಮ ಭಾವನ ಹತ್ರ ಚಂದ್ರಶೇಖರಾಚಾರ್ಯ ಅಂತ ಅವ್ರ ಹತ್ರ ಕಲಿಯುವಾಗ ನಾವು ಇವರೆಲ್ಲ ಈ ಟೀಮನ್ನು ನೋಡಿಕೊಂಡು 3ನೇ ಅಧ್ಯಕ್ಷರು ಶಶಿಕುಮಾರ್ ಅಂತ ಅವ್ರ ಕೈಯಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಇವಾಗ ದೇವಾಲಯ ಪ್ರತಿಷ್ಠಾಪನೆ ಆಗಿದೆ. ಈ ಟೀಮಲ್ಲಿ ಎಲ್ಲ ಹಿರಿಯರು ಇದ್ದೀವಿ, ದೊಡ್ಡವರು ಇದ್ದಾರೆ, ಚಿಕ್ಕವರು ಇದ್ದಾರೆ. ಎಲ್ಲ ಟೀಮ್ 150 ಜನ ಸೇರಿ ಮತ್ತು ಎಲ್ಲ ಜನತೆ ಸಹಾಯ ಸರ್ಕಾರದಿಂದ ಇವತ್ತು ಆಯಮ್ಮನ ಇವತ್ತು ಬಂದು ಇಲ್ಲಿ ನಿಂತಿದ್ದಾರೆ. 40 ವರ್ಷ ಆಯಿತು ಆಯಮ್ಮನ ಇಲ್ಲಿ ಬರೋಕ್ಕೆ ಆಲೋಚನೆ ಮಾಡೋಕ್ಕೆ. ಮೂಲ ದೇವರು ಯಾರು? ಕಾಳಿಕಾಂಬ ಕಮಟೇಶ್ವರ ಸ್ವಾಮಿ ಅಂತ. ಆ ಕಡೆ ವಿಶ್ವಕರ್ಮ ಭಗವಾನ್, ಇವರು ವೀರಬ್ರಹ್ಮೇಂದ್ರ ಸ್ವಾಮಿ. ಸಹೋದರಿ ಹೇಮಮಯೇ ಮುನಿಗಣ ಮಂಡಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಾ ಪಾಲಯ ಮಾಂ. ಸಂಘದ ಮೂಲಕರ್ತರು, ಸಂಘ ಸ್ಥಾಪಕ ಮಾಡಿರುವಂತಹ ಆರ್ ಶಂಕರಾಚಾರ್ಯರು ಅಂತ ಈ ಬಂಗಾರಪೇಟೆಯಲ್ಲಿ ವಿಶ್ವಕರ್ಮ ಸಮಾಜಕ್ಕೆ ಒಂದು ಸಂಘ ಬೇಕು ಅಂತ 83ರಲ್ಲೇ ಅವರಿಗೆ ಆಲೋಚನೆ ಮಾಡಿ ಆವತ್ತಿನ ಸದಸ್ಯರು 19 ಜನ ಇದ್ದರು. 19 ಜನದಿಂದ ಸಂಘ ಸ್ಥಾಪನೆ ಮಾಡಿಕೊಂಡು ಅದರಲ್ಲಿ ಅಧ್ಯಕ್ಷರಾಗಿ ಆರ್ ಶಂಕರಾಚಾರ್ಯ, ಉಪಾಧ್ಯಕ್ಷರಾಗಿ ರಾಮಾಚಾರಿ, ಖಜಾನ್ಸಿಯಾಗಿ ಮುನಿ ಆಚಾರ್ಯ, ಸೆಕ್ರೆಟರಿಯಾಗಿ ಜಯರಾಮಾಚಾರ್ಯ, ಕೆ.ವಿ. ವೆಂಕಟೇಶಾಚಾರ್ಯ ಮತ್ತು ಕೆ.ಎಸ್. ಜಯರಾಮಾಚಾರ್ಯ, ಎಸ್.ಕೆ. ಜಯರಾಮಾಚಾರ್ಯ ಅವರು ಜನರಲ್ ಸೆಕ್ರೆಟರಿ ಆಗಿದ್ದರು. ರಾಮಚಂದ್ರಾಚಾರ್ಯ, ರಾಮಕೃಷ್ಣಮಾಚಾರ್ಯ ಅಂತ, ಕೆ.ವಿ. ಶಂಕರಾಚಾರ್ಯ ಅಂತ 9 ಗುಡಿ ಈ ಪಕ್ಕದಲ್ಲೇ ಇದ್ದವರು, ಸಿ. ದೊರಸಾಮಾಚಾರ್ಯ ಅಂತ, ಜಿ. ಚಂದ್ರಶೇಖರಾಚಾರ್ಯ, ಟಿ.ವಿ. ರಾಮಲಿಂಗಾಚಾರ್ಯರು ಅಂತ, ಎಂ. ಗೋವಿಂದಾಚಾರ್ಯ, ವಿ. ರಾಮಚಂದ್ರಾಚಾರ್ಯ, ಜೆ. ಬ್ರಹ್ಮಾಚಾರ್ಯ, ಎಸ್.ಕೆ. ಬ್ರಹ್ಮಾಚಾರ್ಯ, ಚಕ್ರಪಾಣಿ ಅಂತ ಸೆಕ್ರೆಟರಿಯಾಗಿ ಅವರು ಕೆಲಸ ಮಾಡ್ತಾಯಿದ್ರು, ಇಲ್ಲಿ ತೊಡಗಿಕೊಂಡಿದ್ದರು. ಮುನ್ಸಾಮಾಚಾರ್ಯರು, ಕೆ.ವಿ. ಉಪ್ಪಾಚಾರ್ಯ ಇವರೆಲ್ಲ ನಮಗೆ ಹಿರಿಯರು. ಅವರ ಹಿರಿಯ ಮಾರ್ಗದರ್ಶನದಲ್ಲಿ ಅವರು ಒಂದು ಜಾಗ ಸಂಪಾದನೆ ಮಾಡಿ ಇಲ್ಲಿ ನಮಗೆ ಇವತ್ತು ಈ ದೇವಸ್ಥಾನ ಈ ಲೆವೆಲ್ಗೆ ಬರಬೇಕಾದ್ರೆ ಕರ್ತರು ಅವರೇ. ಅವ್ರನ್ನ ನಾವು ಇವತ್ತು ನೆನೀತಾ ಇದ್ದೀವಿ. ಅನಂತರ ಶಂಕರಾಚಾರ್ಯ ಆದ ನಂತರ ರಾಮಾಚಾರ್ಯ ಅಧ್ಯಕ್ಷತೆ ವಹಿಸಿಕೊಂಡು ಅವರು ಶಂಕರಾಚಾರ್ಯ ಪೀಠೆಯಲ್ಲಿ ಜಾಗ 60ಕ್ಕೆ 40 ಜಾಗ ತೆಗೆದು ಅವರು ಈ ಬಾಯ ಲೆವೆಲ್ವರೆಗೂ ಅವರು ಮಾಡಿ ಅವರು ನನ್ನಿಂದ ಇಷ್ಟುವರೆಗೂ ಆಗಿದೆ, ಮುಂದೆ ನೀವು ತೆಗೆದುಕೊಳ್ರಿ ಅಂತ ರಾಮಾಚಾರ್ಯ ಅವರ ಅಧ್ಯಕ್ಷತೆಯಲ್ಲಿ ಅವರಿಗೆ ವಹಿಸಿದ್ದರು. ದೇವಾಲಯ ಕಾರ್ಯಗಳು ಮತ್ತು ಸಂಘದ ವ್ಯವಹಾರಗಳಿಗಾಗಿ ಆಯ್ಕೆ ಮಾಡಿಕೊಂಡು ರಾಮಾಚಾರ್ಯ ಅವರನ್ನ ಅಧ್ಯಕ್ಷತೆಯಲ್ಲಿ ಆ ಟೀಮು 14 ಜನ. ಯಾರು? ಎಂ ರಾಮಾಚಾರ್ಯ ಅಧ್ಯಕ್ಷರು, ಬಿ ಜಯರಾಮಾಚಾರ್ಯರು ಉಪಾಧ್ಯಕ್ಷರು, ಜಿ ಮುನಿಯಾಚಾರಿ ಟ್ರೆಜರಿ ಅವರೇ ಇದ್ದರು, ಎಸ್.ಕೆ. ಜಯರಾಮಾಚಾರ್ಯ ಸೆಕ್ರೆಟರಿ ಆಗಿದ್ದರು, ಬಿ ರವಿಕುಮಾರ್
ಅವರು ಸೆಕ್ರೆಟರಿ ಜಂಟಿ ಸೆಕ್ರೆಟರಿ ಆಗಿದ್ದರು. ಲಕ್ಷ್ಮಣಾಚಾರಿ ಟ್ರೆಜರಿ ಆಗಿದ್ದರು. ಆಮೇಲೆ ಗಿರಿಶೇಖರಾಚಾರ್ಯರು ಆವಾಗ ಏನೋ ಬಂದು ಹೋಗ್ತಾ ಇದ್ದರು. ಅವ್ರ ಕೆಳಗಡೆ ಬಂದು ಅವರನ್ನು ನೋಡಿಕೊಂಡು ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಎಸ್ ರವಿ ಅಂತ ಶಂಕರಾಚಾರ್ಯ ಅವರ ಮಗ. ಆವಾಗಕ್ಕೆ ಶಂಕರಾಚಾರ್ಯ ಅವರು ಇಲ್ಲ, ಅವರು ಸೆಕ್ರೆಟರಿ ಅಂದರೆ ನಾನು ಸೆಕ್ರೆಟರಿ ಆದಮೇಲೆ ಅವರು ನನ್ನ ಜೊತೆಯಲ್ಲಿ ನನ್ನ ಜೊತೆಗೆ ಬರ್ತಾಯಿದ್ರು. ಆಮೇಲೆ ಭೂಪತಿ ಆಚಾರ್ಯರು, ಶ್ರೀನಿವಾಸಾಚಾರ್ಯರು, ಬಿ ರವಿಚಂದ್ರಾಚಾರ್ಯರು, ರಾಮಚಂದ್ರಾಚಾರ್ಯರು, ಮುನಿರಾಜು, ಕೆ ಮುನಿರತ್ನಮಾಚಾರಿ, ವಿ ಅಶ್ವತ್ಥಾಚಾರ್ಯರು, ಇನ್ನು ಮುಂತಾದವರು ಎಲ್ಲರೂ ಸೇರಿಕೊಂಡು ಆವಾಗ ಸುಮಾರು 120 ದಿನ ಟೀಮ್ ಆಯಿತು. ಈಗ ಸಂಘವನ್ನು ಸದಸ್ಯರನ್ನು ಆಯ್ಕೆ ಮಾಡಿಕೊಂಡು ಮುಂದಕ್ಕೆ ತಗೊಂಡು ಬರ್ತಾಯಿದ್ದೆ. ಆನಂತರ 2001-2 ರಾಮಾಚಾರ್ಯ ಅವಧಿಯಲ್ಲಿ ಮಹೋದ್ವಾರ ಕೆಲಸಗಳು, ಮಂಟಪ ಇವೆಲ್ಲ ಕೆಲಸಗಳು ಅಲ್ಲಿವರೆಗೂ ಆಯಿತು. ಅನಂತರ ಮೇಲ್ಚಾವಣಿ, ಈ ಕಂಬಗಳು ಇವೆಲ್ಲ ಅಧ್ಯಕ್ಷತೆ ಚೇಂಜ್ ಆಯಿತು. ಯುವಕರು ಆರ್ ಶಶಿಕುಮಾರ್ ಅಂತ ಪುರಸಭಾ ಸದಸ್ಯರು ಆಗಿದ್ದರು. ಅವರ ಅಧ್ವರ್ಯದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಈ ಕೆಲಸಗಳು ಇದುವರೆಗೂ ಏನಾಗಿದೆ ಅಷ್ಟು ಕೆಲಸಗಳನ್ನು ಮುಗಿಸಿಕೊಂಡು ಬಂದಿದೆ. ಅಲ್ಲಿ ಯಾರು ಟೀಮ್ ಇದ್ದರು ಅಂದರೆ 2021-22 ಅಲ್ಲಿ ಕನಸಿನಲ್ಲಿ ಬಂದು ತಿಳಿಸಿದ್ದಾರೆ. ಅವ್ರು ಬಂದು ನೋಡಿ, ಏನಪ್ಪ ಇದು ತಿಪ್ಪೆ ಥರ ಇದೆ ಈ ಜಾಗ, ಇಲ್ಲಿ ಬಂದು ಅವ್ರು ಇರ್ತಾರ ಅಂತ ಅವ್ರ ತಾಯಿ, ಆ ಹುಡುಗಿ ತಾಯಿಗೆ ಹೇಳಿದ್ದಾರೆ. ಇಲ್ಲಿ ಬಂದು ಆ ತಿಪ್ಪೆ ಗೊಂತೆಯಲ್ಲಿ ಯಾರು ಬರ್ತಾರೆ, ಹಿಂಗೇನೋ ಗೊತ್ತು ಅಂತ ಆ ಹುಡುಗಿನ ಬೈದಿದ್ದಾರೆ. ಆಯಮ್ಮನಿಗೆ ಇವತ್ತು 48 ವಯಸ್ಸು, ಮೊನ್ನೆ ಬಂದು ಹೇಳ್ತಾ ಇದ್ದಾರೆ. ಅವರು ತಂದೆಯವರು ದೀಕ್ಷೆ ತಗೊಂಡಿದ್ದರು, ಬ್ರಹ್ಮಯ್ಯನವರು ದೀಕ್ಷೆ ತಗೊಂಡು ಅವರು ಸಾಂಪ್ರದಾಯಿಕವಾಗಿ ಇದ್ದವರು ಅಂತವರು, ಅದು ನಿದರ್ಶನ ಇದೆ. ಆ ಥರ ಪ್ರತಿಯೊಂದು ಕೂಡ ಇದು ಮುಂದೆ ಒಳ್ಳೆಯ ಕ್ಷೇತ್ರ ಆಗುತ್ತೆ. ಭಕ್ತಿಯಿಂದ ಬೇಡ್ಕೊಂಡೆ ಆಯಮ್ಮನು ಬೇಕಾದಷ್ಟು ಮಾಡ್ಕೊಳ್ಳೋಕ್ಕೆ ಆಯಮ್ಮನು ರೆಡಿ ಇದ್ದಾರೆ ಅಂತ ತಿಳಿಸುತ್ತಾ ಇಲ್ಲಿಗೆ ನನ್ನ ಮಾತು ಮುಗಿಸ್ತೇನೆ. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ಮಂಡಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಾ ಪಾಲಯ ಮಾಂ. ಈ ವಿಶ್ವಕರ್ಮ ದೇವಸ್ಥಾನ ಬಂಗಾರಪೇಟೆಯಲ್ಲಿ ನೆಲೆಯೂರಿದ್ದು 30 ವರ್ಷಗಳ ಹಿಂದೆ ಇದನ್ನೇ ದೇವಸ್ಥಾನ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದರು. 30 ವರ್ಷದಿಂದ ಸುಮಾರು ದಿನಗಳಿಂದ ನೆನೆಗುದಿಗೆ ಬಿದ್ದು 20 ವರ್ಷದಲ್ಲಿ ಒಂದು ಹಂತಕ್ಕೆ ಬಂತು. ಆಮೇಲೆ ಹಿಂದುಗಡೆ ನಮ್ಮ ದೇವಸ್ಥಾನದ ಹಿಂದೆ ಒಂದು ರೂಮ್ಗೆ ರೂಫಿಂಗ್ ಮಾಡಬೇಕಾಗಿತ್ತು. ರೂಫಿಂಗ್ ಮಾಡುವಾಗ ಅಲ್ಲಿಗೆ ಮರಳು ಬೇಕಾಗಿತ್ತು. ಆ ಮರಳಿಗೆ ಬಂದುಬಿಟ್ಟು ನಮ್ಮವರೇ ಆದಂಥ ವಿಶ್ವಕರ್ಮ ಜನಾಂಗದ ಒಬ್ಬ SI ಅವರೇನಾದರೂ ನಮಗೆ ಮರಳು ಕೊಡಿಸೋದಕ್ಕೆ ಇದು ಕೊಡಿಸಿದ್ರು, ಅಪ್ಪಣೆ ಕೊಡಿಸಿದ್ರು. ಆ ಮರಳು ತೊಗೊಂಬರುವಾಗ ಆ ಮರಳಿನ ಜೊತೆ ನಮ್ಮ ದೇವಸ್ಥಾನ ಮರಳನ್ನ ಎಲ್ಲಿ ಡಂಪ್ ಮಾಡ್ತಾಯಿದ್ರು, ಆ ಡಂಪ್ ಮಾಡುವಾಗ ಆ ಮರಳಲ್ಲಿ ಒಂದು ಲಿಂಗದ ಆಕಾರದಲ್ಲಿ, ಒಂದು ಸಾಲಿಗ್ರಾಮ ರೂಪದಲ್ಲಿ ಒಂದು ಲಿಂಗದ ಆಕಾರ ಬಂದು ಈ ದೇವಸ್ಥಾನದ ಹಿಂದೆ ಬಂದು ಬಿತ್ತು. ಅದನ್ನು ನಮ್ಮ ದೇವಸ್ಥಾನದ ಕಾರ್ಯಕರ್ತರು, ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲ ನೋಡಿಬಿಟ್ಟು ಇದೇ ಯಾಕೆ ನಮಗೆ ದೇವರು ಕಳಿಸಿರುವಂಥ ಲಿಂಗ ಆಗಬಾರ್ದು ಅಂತ ಹೇಳ್ಬಿಟ್ಟು ತಗೊಂಬಂದು ಇಲ್ಲಿ ಒಂದು ಕಳಿಸಿದ ಮೇಲೆ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಈ ಪ್ರಾರಂಭ ಮಾಡಿದ ಮೇಲೆ ನಾವು 20 ವರ್ಷದಲ್ಲಿ ಏನೋ ದೇವಸ್ಥಾನ ಪ್ರಾರಂಭಿಸಿದ್ವಿ. 20 ವರ್ಷದಲ್ಲಿ ಏನು ದೇವಸ್ಥಾನದಲ್ಲಿ ಕೆಲಸ ಆಗಿತ್ತು. ಆಮೇಲೆ ಮತ್ತೆ 5 ವರ್ಷದಲ್ಲಿ ಅದರ 4ರಷ್ಟು ಕೆಲಸ ಮುಗಿದು ಇವತ್ತಿಗೆ ಸುಮಾರು 26-27 ವರ್ಷದಲ್ಲಿ ಈ ದೇವಸ್ಥಾನ ಕಂಪ್ಲೀಟ್ ಆಗಿದೆ. ಆಮೇಲೆ ಇದೇ ಫೆಬ್ರವರಿ ತಿಂಗಳಲ್ಲಿ 27ನೇ ತಾರೀಕು ಟೈಮಲ್ಲಿ ಈ ದೇವಸ್ಥಾನ ಪ್ರಾರಂಭ ಆಯಿತು. ಆಮೇಲೆ ಈ ದೇವಸ್ಥಾನ ಮೇನ್ ಉದ್ದೇಶ ಏನಂದರೆ, ಇಲ್ಲಿ ಕಾಳಿಕಾಂಬ ಕಮಟೇಶ್ವರ ದೇವಸ್ಥಾನದಲ್ಲಿ ಈ ಕಾಳಿಕಮ್ಮ ಬಂದುಬಿಟ್ಟು ಶಾಂತರೂಪದ ದೇವಿ. ಈ ನಮ್ಮ ಇಲ್ಲಿ ದೇವಸ್ಥಾನಕ್ಕೆ ಬಂದಿರುವಂಥ ಗುರುಗಳು ಹೇಳಿದ್ದು, ಅಂದರೆ ಸಾಧು ಸಂತರು ಹೇಳಿದ್ದು,
ಇಲ್ಲಿ ದೇವತೆ ಬಂದುಬಿಟ್ಟು ಶಾಂತರೂಪದ ದೇವಿ ಅಂತ. ಇವಳು ಬಂದುಬಿಟ್ಟು ಚಿಕ್ಕ ಮಕ್ಕಳ ಥರ ಓಡಾಡ್ಕೊಂಡಿರ್ತಾಳೆ ದೇವಸ್ಥಾನದಲ್ಲಿ. ಇಲ್ಲಿಗೆ ಯಾರೇ ಚಿಕ್ಕ ಮಕ್ಕಳು ಬಂದುಬಿಟ್ಟು ಇಲ್ಲಿ ಆಟ ಆಡುವಂಥದ್ದಾಗಲಿ, ಇಲ್ಲಿ ಜೊತೆಗೆ ಇದ್ದು ದೇವಸ್ಥಾನದ ಪೂಜೆಗಳಲ್ಲೆಲ್ಲ ನೆರವೇರಿಸಿದರೆ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಗುರುಗಳೆಲ್ಲ ಹೇಳಿದ್ದಾರೆ. ಅವತ್ತಿಂದ ಇವತ್ತಿನವರೆಗೆ ಇದೇ ಥರ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಕಾರ್ಯಕ್ರಮಗಳು ನಡೀತಾ ಇದೆ. ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಇಲ್ಲಿ ಪ್ರಾಕಾರೋತ್ಸವ ನಡೆಯುತ್ತೆ. ಹುಣ್ಣಿಮೆ ದಿನ ನಮ್ಮ ಕಾಳಿಕಾ ಕಮಟೇಶ್ವರ ದೇವಸ್ಥಾನ ವಿಗ್ರಹ ಪ್ರಾಕಾರೋತ್ಸವ ಆಗುತ್ತೆ. ಆಮೇಲೆ ಅಮಾವಾಸ್ಯೆ ದಿನ ಬಂದುಬಿಟ್ಟು ವಿಶ್ವಕರ್ಮ ವಿಗ್ರಹ ಪ್ರಾಕಾರೋತ್ಸವ ಆಗಿದೆ. ಮತ್ತು ಇನ್ನೊಂದು ದಿನ ಬಂದುಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಪ್ರಾಕಾರೋತ್ಸವ ಎಲ್ಲ ನಡೆಯುತ್ತೆ. ಈ ಥರ ಈ ದೇವಸ್ಥಾನ ಬಂದುಬಿಟ್ಟು ಇದೇ ಬಂಗಾರಪೇಟೆಯಲ್ಲಿ ಪ್ರಪ್ರಥಮವಾಗಿ ಇಷ್ಟೊಂದು ಅದ್ಧೂರಿಯಾಗಿ ನೆರವೇರಿದೆ ಅಂತ ಇಲ್ಲಿ ಜನಗಳೆಲ್ಲ ಹೇಳ್ತಾರೆ. ಇದೇ ಥರ ಇಲ್ಲಿ ಸುಮಾರು ಜನಗಳು ಕೂಡ ಬಂದು ತಾಯಿ ಕಾಳಿಕಾ ಕಮಟೇಶ್ವರಿ ದೇವಿಯ ದರ್ಶನ ಪಡ್ಕೊಂಡು ಅವ್ರ ಇಷ್ಟಾರ್ಥಗಳು ನೆರವೇರ್ತಾ ಇದ್ದಾವೆ ಅಂತ ನಮ್ಗೆ ಕಾಣಿಸುತ್ತೆ. ಅವರು ಪ್ರತಿದಿನ ಕೂಡ ಬರ್ತಾರೆ. ಇದೇ ಥರ ಈ ಶರನ್ನವರಾತ್ರಿ ದಿನ ಕೂಡ ಇವತ್ತಿನ ದಿನ ಕಳಶ ಸ್ಥಾಪನೆ ಆಗಿದೆ. 10 ದಿನ ಕೂಡ ಇದೇ ಥರ ಜನಗಳೆಲ್ಲ ಬರ್ತಾರೆ. ಇಲ್ಲಿ ತೀರ್ಥ ಪ್ರಸಾದ ಎಲ್ಲ ಇರುತ್ತೆ. ಈ ಮೂಲಕ ನಾನು ಭಕ್ತಾದಿಗಳಲ್ಲಿ ಹೇಳೋದೇನೆಂದರೆ, ಮುಂದೆ ಈ 10 ದಿನಗಳಲ್ಲಿ ಕೂಡ ಬಂಗಾರಪೇಟೆಯಲ್ಲಿರುವಂಥ ಎಲ್ಲ ಜನಗಳು ಸಮಸ್ತ ಹಳ್ಳಿಗಳಿಂದ ಎಲ್ಲರೂ ಬಂದುಬಿಟ್ಟು ಸ್ವಾಮಿ ಕಾಳಿಕಾದೇವಿಯ ಪ್ರೀತಿಗೆ ಪಾತ್ರ ಆಗಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಪಂಡಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಾ ಪಾಲಯ ಮಾಂ. ಈ ನವರಾತ್ರಿ ಏಕೆ ಬಂದು ಸುಮಾರು ವರ್ಷಗಳಿಂದ, ಅಂದರೆ ಸುಮಾರು ಪೂರ್ವಜರ ಕಾಲದಿಂದ 50 ದ್ವಾಪರಯುಗದಿಂದಲೂ ಈ ನವರಾತ್ರಿಗಳ ಆಚರಣೆ ಮಾಡ್ಕೊಂಡು ಬರುವಂಥದ್ದು ನಮ್ಮಲ್ಲಿ ಪದ್ಧತಿ ಇದೆ. ಏನು ಈ ನವರಾತ್ರಿ ವಿಶೇಷತೆ ಅಂದರೆ, ಮಹಿಷಾಸುರನ ಮರ್ದನ ಮಾಡೋದಕ್ಕೋಸ್ಕರ ತಾಯಿ ಚಾಮುಂಡೇಶ್ವರಿ ಅಂದರೆ ತಾಯಿ ಪಾರ್ವತಿ ದೇವಿ ತನ್ನ 9 ಶಕ್ತಿಗಳನ್ನ ತ್ರಿಮಾತ್ರಗಳ ಸಮೇತವಾಗಿ ನವಶಕ್ತಿಗಳನ್ನ ತನ್ನಲ್ಲಿ ಆವಾಹನೆ ಮಾಡಿಕೊಂಡು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಏನು ಹೇಳ್ತಾರೆ ಆ ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾಸುರನ ವಿಜಯದಶಮಿ ಅಥವಾ ಆಯುಧ ಪೂಜೆ ದಿನ ಮರ್ದನ ಮಾಡ್ತಾರೆ. ಈ ಒಂದು ವಿಶೇಷ ದಿನದ ಪ್ರಯುಕ್ತಗೋಸ್ಕರ ಆ ಕಾಲದಿಂದಲೂ ಈಗಿನವರೆಗೂ ಕೂಡ ನಾವು ನವರಾತ್ರಿನ ಆಚರಣೆ ಮಾಡ್ತಾ ಬರ್ತೀವಿ. ಇದರಲ್ಲಿ ನಾವು ಈ ಕಾಳಿಕಾ ಚೌಡೇಶ್ವರಿ ದೇವಸ್ಥಾನ ಆಗಲಿ ಅಥವಾ ಕಾಳಿಕಾ ಕಾಳಮ್ಮನವರ ದೇವಸ್ಥಾನಗಳಾಗಲಿ ಇನ್ನು ಆ ತಾಯಿ ಸ್ವರೂಪವಾಗಿ ತಾಯಿಯ ಮಹಿಷಾಸುರ ಮರ್ದನ 8ನೇ ಅವತಾರ ಸ್ವರೂಪವಾಗಿ ಇಲ್ಲಿ ಕಾಳಮ್ಮನವರ ದೇವಸ್ಥಾನದಲ್ಲಿ ಶರನ್ನವರಾತ್ರಿನ ಆಚರಣೆ ಮಾಡ್ತಾ ಬರ್ತೀವಿ. भार्गवी मंत्र स्वरूपिणी मंत्रमये सुरगण